ನಮಸ್ಕಾರ ಸೂಚಿ ಕಿಚಿ ಚಾನಲ್ ಮುರಳಿಯವರು ಏನ್ ಮಾಡಿದ್ರ ದಿಢೀರಾಗಿ ಕ್ವಿಕ್ ಆಗಿ ಮಾಡುವಂತ ಒಂದು ಬಟಾಣಿಯ ಪಲಾವ್ ಪೀಸ್ ಪಲಾವ್ನ ಮಾಡಿದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure, physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ ಒನ್ ಪಾಟ್ ಮೀಲ್ ಕ್ವಿಕ್ ಆಗಿ ಆಗಂಥದ್ದು. ಎಲ್ಲರಿಗೂ ಸಮಯ ಭಾಳ ಕಡಿಮೆ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಈ ಐಟಮ್ನ, ಅಥವಾ ಲಂಚ್ಗಾದರೂ ಮಾಡ್ಕೋಬೋದು. ಲಂಚ್ ಬಾಕ್ಸ್ ಆಗಿ ಪ್ಯಾಕ್ ಮಾಡ್ಕೋಬೋದು ನೀವು. ಕ್ವಿಕ್ ಪೀಸ್ ಪಲಾವ್ಗೆ ಬೇಕಾಗುವ ಪದಾರ್ಥಗಳು: ಹಸಿ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಸೋಂಪು, ಮರಾಠ ಮೊಗ್ಗು, ಅಚ್ಕಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ತುಪ್ಪ, ಉಪ್ಪು, ನಿಂಬೆ ಹಣ್ಣಿನ ರಸ, ಬಾಸ್ಮತಿ ರೈಸ್, ಎಣ್ಣೆ. ಕ್ವಿಕ್ ಪೀಸ್ ಪಲಾವ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಗ್ರೈಂಡಿಂಗ್ ಪ್ರೋಸೆಸ್ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತೆ, ಎಲ್ಲರ ಮನೇಲೂ ಕಾಮನ್ ಆಗಿರುತ್ತೆ. ಏನು ರುಬ್ಬಂಥದ್ದಿಲ್ಲ, ಬೇಗ ಆಗಂಥದ್ದು. ಕುಕ್ಕರ್ ವಿಸಿಲ್ ಬರೋಷ್ಟು ಟೈಮ್ ಅಷ್ಟೇ, ಇನ್ನೆಲ್ಲ ನಮಗೆ ಕುಕ್ಕಿಂಗ್ ಟೈಮ್ ಭಾಳನೇ ಕಡಿಮೆ ಇದೆ. ನೀವು ಕ್ವಿಕ್ ಆಗಿ ಮಾಡ್ಕೋಬೋದು ಕ್ವಿಕ್ ಪೀಸ್ ಪಲಾವ್. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇಲ್ಲಿ 1 ಗ್ಲಾಸ್ ರೈಸ್ಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಹಾಗೂ ನಾನು ಬಳಸ್ತಾ ಇದ್ದೀನಿ ನಂದಿನಿ ಶುದ್ಧ ತುಪ್ಪ. ಎನಿ ಪಲಾವ್, ಬಿರಿಯಾನಿ, ಬಾತ್, ರೈಸ್ಗೆ ಎಲ್ಲರಿಗೂ ನಾನು ಹೇಳ್ತಾನೆ ಇರ್ತೀನಿ, ತುಪ್ಪ ಎಣ್ಣೆ ಮಿಶ್ರಣ ಮಾಡಿದಾಗ ರುಚಿ ಹೆಚ್ಚು. 1 ಚಮಚದಷ್ಟು ತುಪ್ಪ, ಇಟ್ಸ್ ಆನ್ ಆಪ್ಷನ್. ಮೊದಲನೇದಾಗಿ ಸ್ಟಾರ್ ಅನೀಸ್ 1, ಚಕ್ಕೆ 1 ಇಂಚಿಂದು 1 ತುಂಡು, 2 ಏಲಕ್ಕಿ, 1 ಮರಾಠ ಮೊಗ್ಗು, 2 ಲವಂಗ, ಹಾಗೂ 2 ಏಲಕ್ಕಿ. ಒಂದು ಒಳ್ಳೆ ಡೈಜೆಷನ್ಗೆ ಏಳಾಗುತ್ತೆ, ಹಾಗೂ ಆ ಪಲಾವ್ ತುಂಬಾ ಘಮ ಕೊಡುತ್ತೆ. ಸೋಂಪು 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಅಷ್ಟು ಸೋಂಪು. ಬಿರಿಯಾನಿ ಎಲೆ. 1 ಗ್ಲಾಸ್ ರೈಸ್ಗೆ ಇಲ್ಲಿ 1 ಈರುಳ್ಳಿ, ಚಿಕ್ಕದಾದರೆ 2 ತಗೊಳ್ಳಿ. 1 ದೊಡ್ಡ ಈರುಳ್ಳಿ ಚಾಪ್ ಆಗಿರೋಂಥದ್ದು. ಪೀಸ್ ಪಲಾವ್ ಭಾಳ ಚೆನ್ನಾಗಿರುತ್ತೆ ರುಚಿ, ಹಾಗೂ ಮಾಡೋಂಥ ಸಮಯ ಕಡಿಮೆ. ಇಂಗ್ರೀಡಿಯೆಂಟ್ಸ್ ಸುಮಾರು ಇನ್ಕ್ಲೂಡ್ ಆಗಿದೆ. ಸ್ಪೈಸಸ್ ಇದ್ರೇ ಆ ಪಲಾವ್ಗೆ ಟೇಸ್ಟು. ಒಳ್ಳೆ ಬ್ರೌನ್ ಆಗಬೇಕು ನಮಗೆ ಯಾವುದೇ ಪಲಾವ್ ಬಿರಿಯಾನಿಗೆ. ಆ ಆನಿಯನ್ ನಾನು ಯೂಶ್ವಲಿ ಹೇಳ್ತಾನೆ ಇರ್ತೀನಿ, ಆ ಕ್ಯಾರ್ಮಲೈಸ್ ಆದರೆ, ಆ ಬ್ರೌನ್ ಆದ್ರೇ ನಮಗೆ ಆ ರೈಸ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ನಮ್ಮ ಸುಚಿ ಕಿಚಿ ವ್ಯೂವರ್ಸ್, ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ನಿಮ್ಮ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಅಡುಗೆಗಳನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ. ಹೇಗಿತ್ತು ನಿಮ್ಮ ಮನೇಲಿ, ಮಕ್ಕಳು ಇಷ್ಟಪಟ್ಟರು, ನಿಮ್ಮ ಹಸ್ಬೆಂಡ್ ಇಷ್ಟಪಟ್ಟರು, ಇದು ಮಾಡಿದೆ ಮ್ಯಾಮ್, ಆ ರೆಸಿಪಿ ಮಾಡಿದೆ, ಇದು ಮಾಡಿದೆ ಅಂತ ಹೇಳಿದಾಗ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಮತ್ತಷ್ಟು ಹೊಸ ಅಡುಗೆಗಳ ಜೊತೆ ಬರೋಕ್ಕೆ ಒಂದು ನಮಗೆ ಸ್ಫೂರ್ತಿ. ನಮ್ಮ ವ್ಯೂವರ್ಸ್, ಸುಚಿ ಕಿಚಿ ವ್ಯೂವರ್ಸ್, ಯಾರು ಇನ್ನೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಸ್ವಲ್ಪ ಈರುಳ್ಳಿ ಬ್ರೌನ್ ಆದಮೇಲೆ ಪುದೀನ ಸೇರಿಸಿದ್ದೀನಿ. ಈಗ 1/2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕಿಂತ ಜಾಸ್ತಿ ಸೇರಿಸ್ಬೇಡಿ, ಜಾಸ್ತಿ ಮಸಾಲೆ ಬೇಕಾಗೋದಿಲ್ಲ ಇದಕ್ಕೆ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಾಡಿಸ್ಕೊಳ್ಳಿ. ನೋಡಿ, ಈರುಳ್ಳಿ ಮತ್ತಷ್ಟು ಬ್ರೌನ್ ಆಗ್ತಾ ಇದೆ. ಕಂಪ್ಲೀಟ್ ಬ್ರೌನ್ ಆಗೋದು ಬೇಡ, ಈ ಪೂರ್ತಿ ನಮಗೆ ಕುಕ್ಕರ್ ಮುಚ್ಚೋಷ್ಟರಲ್ಲಿ ಅದು ಕಂಪ್ಲೀಟಾಗಿ ಬ್ರೌನ್ ಆಗುತ್ತೆ. ಮುಕ್ಕಾಲು ಆದಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನೇ ಸೇರಿಸ್ತಾ ಹೋಗ್ಬೋದು. ಈಗ ಈ ಪೀಸ್ ಪಲಾವ್ ಮೇನ್ ಅದೇನೇ. ಇವಾಗ ಟೊಮ್ಯಾಟೊ 1 ಗ್ಲಾಸ್ ರೈಸ್ಗೆ 1 ದೊಡ್ಡ ಟೊಮ್ಯಾಟೊ, ಹಸಿ ಮೆಣಸಿನ್ಕಾಯಿ 2 ರಿಂದ 3 ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕೋದು. ಕುಕ್ಕರ್ ಮುಚ್ಚಿದ್ರೆ ಪೀಸ್ ಪಲಾವ್ ರೆಡಿಯಾಗಿಬಿಡುತ್ತೆ. ಧನಿಯಾ ಪುಡಿ 1/2 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/2 ಟೀ ಸ್ಪೂನ್, ಗರಂ ಮಸಾಲ 1/4 ಟೀ ಸ್ಪೂನ್. ಎಣ್ಣೆಲಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಸಾಲೆ ಪದಾರ್ಥಗಳನ್ನ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈಗ ಸೀಸನ್ ಇದೆ, ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ಫ್ರೋಝನ್ ಪೀಸ್ ವರ್ಷ ಇಡೀ ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿ 1 ಗ್ಲಾಸ್ ರೈಸ್ಗೆ. ಯಾಕಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಪೀಸ್ ಪಲಾವ್ ಅಂತ ಹೇಳಿದಾಗ ನಾವು ಸ್ವಲ್ಪ ಬಟಾಣಿನ ಎಣ್ಣೆಯಲ್ಲಿ ಮಸಾಲೆ ಜೊತೆ ಕೋಟ್ ಹಾಕೋಷ್ಟು ಬಾಡಿಸ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು,
ಹಸಿ ಬಟಾಣಿ ಬೇಗ ಬೇಯುತ್ತೆ, ಆದರೂ ಸ್ವಲ್ಪ ಈ ಮಸಾಲೆ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 1 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಪೀಸ್ ಪಲಾವ್. ಯೂಶಲಿ ರೆಸ್ಟೋರೆಂಟ್ಸ್ ಎಲ್ಲ ತಿಂದೇ ಇರ್ತೀವಿ ನಾವು ಪೀಸ್ ಪಲಾವ್. ಬಾಸ್ಮತಿ ರೈಸ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 1 ಗ್ಲಾಸಷ್ಟು ಬಾಸ್ಮತಿ ರೈಸ್ನ 15ರಿಂದ 20 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀನಿ. ವಾಶ್ ಮಾಡಿ ಇದನ್ನು ಸೋಕ್ ಮಾಡಿ ಇಟ್ಟಿದ್ದೀನಿ, ನೆನೆಸಿಟ್ಟಿದ್ದೀನಿ. ಈ ಪಾಯಿಂಟಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಾನು ಬಾಸ್ಮತಿ ರೈಸ್ ನೆಂದಿರೋಂಥದ್ದು 1 ಗ್ಲಾಸ್ ಬಾಸ್ಮತಿ ರೈಸ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳಿ ಮಸಾಲೆ ಜೊತೆಗೆ. ಆಮೇಲೆ ನೀರನ್ನ ಸೇರಿಸ್ಕೋಬೇಕು. ಇನ್ನು ಕ್ವಿಕ್ಕಾಗಿ ಆಗಬೇಕು ಅಂದರೆ ನೀರು ಕಾಯ್ದಿರೋಂಥದ್ದನ್ನ ಇಟ್ಕೋಬೇಕು. ಬಾಯ್ಲಿಂಗ್ ವಾಟರ್ನ ಆ್ಯಡ್ ಮಾಡಿದ್ರೆ ಇನ್ನು ಬೇಗ ನಮಗೆ ಕುದಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು 1 ಗ್ಲಾಸ್ ಬಾಸ್ಮತಿ ರೈಸ್ಗೆ 1.25 ಅಥವಾ 1.25 ತೊಗೊಂಡ್ರೆ ತುಂಬಾ ಬಿಡಿ ಬಿಡಿ ಆಗಬೇಕು ನಮಗೆ ಅಂದರೆ 1.25 ಅಷ್ಟು ನೀರನ್ನ ಸೇರಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 1.25 ಸೇರಿಸ್ಕೊಳ್ಳಿ. ಇಲ್ಲಿ ನಾನು 1.25 ತೊಗೊಂಡಿದ್ದೀನಿ. ನೀರು 1.5 ಹಾಕ್ಕೊಂಡಿದ್ದೀನಿ. ಡಿಪೆಂಡ್ಸ್, 1.25 ಸಹ ಸೇರಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ತುಂಬ ಉದುರುದ್ರಾಗಿ ಕೆಲವರು ಇಷ್ಟಪಡಲ್ಲ. ಸ್ವಲ್ಪ ನಿಂಬೆ ಹಣ್ಣಿನ ರಸ, ಅನ್ನ ಉದುರುದ್ರಾಗಿ ಬರುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಎಲ್ಲ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ಕ್ವಿಕ್ ಪೀಸ್ ಪಲಾವ್ ರೆಡಿ ಆಗುತ್ತೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಸಖತ್ತಾಗಿದೆ. ಹಸಿ ಬಟಾಣಿ ಪೀಸ್ ಏನಿದೆ ಎಲ್ಲ ಮೇಲೆ ಫ್ಲೋಟ್ ಆಗಿದೆ. ಸೊ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನಾರ್ತ್ ಇಂಡಿಯನ್ ಪೀಸ್ ಪಲಾವ್ ನಿಮಗೆ ವೈಟ್ ಕಲರಲ್ಲಿ ಬರುತ್ತೆ. ಇದು ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಮಾಡಿರೋಂಥ ಪೀಸ್ ಪಲಾವ್ ಇದು. ಅದು ತುಂಬಾ ಬ್ಲ್ಯಾಂಡ್ ಅನಿಸುತ್ತೆ. ಅದಕ್ಕೆ ಯಾವ್ದಾರ ಒಂದು ಮಖನಿ ಗ್ರೇವಿ ಬೇಕೇ ಬೇಕು, ಒಂದು ಗ್ರೇವಿ. ಆದರೆ ಇದಕ್ಕೆ ಆ ಥರ ಇಲ್ಲ. ಇದಕ್ಕೊಂದು ರಾಯ್ತಾ ಇದ್ದರೆ ಹಾಗೆ ತಿನ್ಬೋದು ಅಥವಾ ಪ್ಲೇನಾಗೂ ಹಾಗೆ ತಿನ್ಬೋದು. ಯಾಕಂದರೆ ನಾರ್ತ್ ಇಂಡಿಯನ್ ಸ್ಟೈಲ್ ಪೀಸ್ ಪಲಾವ್ ವೈಟ್ ಕಲರ್ಗೆ ಒಂದು ಗೊಜ್ಜು, ಒಂದು ಗ್ರೇವಿ ಏನಾರೋ ಬೇಕು ಸೈಡಲ್ಲಿ, ಅಥವಾ ದಾಲ್ ಏನಾರೋ ಬೇಕು. ಬಟ್ ಸ್ಪೈಸಿಯಾಗಿ ಮಾಡಿದ್ದೀನಿ ಪೀಸ್ ಪಲಾವ್ನ. ಲೈಟಾಗಿ ಮಿಕ್ಸಪ್ ಮಾಡ್ಕೊಂಡು ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿದೆ ಪೀಸ್ ಪಲಾವ್. ಓಹೋ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಬಟಾಣಿಯನ್ನು ಹಾಕಿ ಒಂದು ಕ್ವಿಕ್ಕಾಗಿ ದಿಢೀರಾಗಿ ಟಕ್ 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 ಅಂತ ಮಕ್ಳಿಗೆ ಮಾಡ್ಕೊಡುವಂಥ, ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥ ಒಂದು ಪೀಸ್ ಪಲಾವ್ನ ತಯಾರು ಮಾಡಿದ್ದಾರೆ. ಬಟಾಣಿ ಕಾಲ ಬಂತು ಅಂದರೆ ಡಿಸೆಂಬರಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತಯಾರು ಮಾಡ್ಕೋಬೋದು. ಅದು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ದಿಢೀರಂತ ಮಾಡುವಂಥ ರುಚಿಕರವಾದಂಥ ಬಿರಿಯಾನಿನ ಮಾಡಿಬಿಟ್ಟಿದ್ದಾರೆ. ಪಲಾವ್ ಇದು ಬಿರಿಯಾನಿ ಅಂದರೆ ದಿಢೀರಾಗಿ ಮಾಡೋಂಥದ್ದು. ನೀವು ಹೇಳಿದಾಗೆ ಯಾವುದೇ ಗ್ರೈಂಡಿಂಗ್ ಪ್ರೋಸೆಸ್ ಇಲ್ಲ, ರುಬ್ಬಂಥದ್ದೇನಿಲ್ಲ. ಎಲ್ಲ ಮನೇಲಿರೋಂಥ ಪದಾರ್ಥಗಳನ್ನ ಹಾಕಿ ಮಾಡೋಂಥದ್ದು ಕ್ವಿಕ್ಕಾಗಿ ಆಗೋಂಥ ಪಲಾವ್. ಮೈಲ್ಡ್ ಆಗಿದೆಯಾ, ಫ್ಲೇವರ್ಫುಲ್ ಆಗಿರಬೇಕಾದ್ರೆ ಹಿಂಗೆ ಇರಬೇಕು. ಮಸಾಲೆ ಪದಾರ್ಥ ಕಡಿಮೆ ಇರಬೇಕು. ತಿಂತಾ ಇದ್ರೆ ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿನ್ನಬೇಕು. ಖರ್ಚು ಕಡಿಮೆ ಇರಬೇಕು. ಬೇಗ ಅಡುಗೆ ಆಗಬೇಕು. ತಿನ್ನೋ ಅಂಥ ಅಡುಗೆ ರುಚಿ ಬಾಯಲ್ಲಿ ಹಂಗೆ 3 ಅವರ್ ಇರಬೇಕು. ಇದು ನಮ್ಮ ಶುಚಿ ಕಿಚಿ ಚಾನಲ್ನ ಸ್ಪೆಷಲ್ಲು. ಕೆಲವು ಸರಿ ಕಡಿಮೆ ಪದಾರ್ಥಗಳು ಹಾಕಿ ಕಡಿಮೆ ಸಮಯದಲ್ಲಿ ರುಚಿಯಾಗಿರುವಂಥ ಬಾತ್ಗಳನ್ನ ತಯಾರು ಮಾಡ್ಬೋದು. ಇದು ತುಂಬ ಮಜವಾಗಿದೆ. ದಯವಿಟ್ಟು ಇವತ್ತೇ ಟ್ರೈ ಮಾಡಿ. ಯಾಕಂದರೆ ಬಟಾಣಿ ಕಾಲ ಮುಗಿದೋಗುತ್ತೆ. ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನ ನೀವು ಕಲ್ತ್ಕೋಬೇಕು ಅಂದರೆ, ಮನೇಲಿ ಮಾಡ್ಕೋಬೇಕು ಅಂದರೆ ಮಾಡಬೇಕಾಗಿರೋದು ಇಷ್ಟೇ. ಶುಚಿ ಕಿಚಿ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ಕೂಡ ನೀವು ಬಂದು ತಲುಪುತ್ತೆ. ಬಟಾಣಿ 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 ತಿಂತೀವಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಬಟಾಣಿ ತಿಂದಿರೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದೊಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 14ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದರೊಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉರಿ ಬೇಯಿಸಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ
ಊಟಕ್ಕಿಂತ ಮೊದಲು ಒಂದು ಸರಿ ಕುಡಿದ್ರೆ ಸಾಕು. ಜಾಸ್ತಿ ಸಮಸ್ಯೆ ಇದೆ ಅಂದರೆ 2 ಸರಿ ತಗೊಳ್ಳಿ. ಯಾಕಂದರೆ ಇದು ಎಲ್ಲ ಕಡೆ ಸಿಗುವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು. ಇಲ್ಲ ಸರ್ ಆನ್ಲೈನಲ್ಲಿ ಸಿಗುತ್ತಾ? ಎಸ್, ಆನ್ಲೈನಲ್ಲೂ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಅಮೃತ್ ನೋನಿ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಸನ್ ಪ್ಯೂರ್. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಸನ್ ಪ್ಯೂರ್. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ರಂತೆ ಅದು ಕೂಡ ಸನ್ ಪ್ಯೂರ್ ಆಗಿದೆ. ಎಲ್ಲ ಕಡೆ ಸಿಗುವಂಥ ಈ ಎಣ್ಣೆ ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ನೀವು ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಇನ್ಸ್ಟೆಂಟ್ ಫುಡ್ಗಳು ತಯಾರಾಗಿದೆ. ಮಿಲೆಟ್ಸ್ ಫುಡ್ಗಳನ್ನ ನೀವು ಇಮಿಡಿಯೇಟಾಗಿ ತೊಗೊಂಡೋಗಿ ಇನ್ಸ್ಟೆಂಟಾಗಿ ತಿರುಗಿಸಿ ಹಿಂಗೆ ಹಾಕಿದ್ರೆ ದೋಸೆ, ಅದನ್ನ ಹಿಂಗೆ ಇಟ್ರೆ ಇಡ್ಲಿ, ಏನು ಬೇಕ್ರಿ ಇಡ್ಲಿ, ಉಪ್ಪಿಟ್ಟು, ರಾಗಿ ಇಡ್ಲಿ, ಮಿಲೆಟ್ಸ್ ಇಡ್ಲಿ ಎಲ್ಲವೂ ಕೂಡ ಇನ್ಸ್ಟೆಂಟಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈಗ ನಮ್ಮ ಏನದು ನಾವು ಮಾಡಿರುತ್ತಾ ಹೆಲ್ದಿ ಡ್ರಿಂಕ್ ಮಿಲೆಟ್ಸ್ ಅವರ ಹೆಲ್ದಿ ಡ್ರಿಂಕ್ಸ್ ಎಲ್ಲ ಇದೆ, ಇವೆಲ್ಲವೂ ಇದೆ. ಆದರೆ ಇದೆಲ್ಲೂ ಶಾಪ್ನಲ್ಲಿ ಸಿಗ್ತಾರ, ಇದೆಲ್ಲ ಆನ್ಲೈನಲ್ಲಿ ಮಾತ್ರನೇ ಸಿಗ್ತಾ ಇರುವಂಥದ್ದು. ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಮಿಲೆಟ್ಸ್ ಅವ್ರದ್ದು ಇನ್ಸ್ಟೆಂಟ್ ಫುಡ್ಗಳು ಒಂದ್ಸರಿ ತಿನ್ನೋಡಿ, ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಈ ಮಿಲೆಟ್ಸ್ ಫುಡ್ಗಳಿಂದ ನಿಮ್ಮ BP ನಾರ್ಮಲ್ ಆಗಿರುತ್ತೆ, ಶುಗರು ನಾರ್ಮಲ್ ಆಗಿರುತ್ತೆ, ಆಟೋಮೆಟಿಕ್ ಆಗಿ ವೆಯ್ಟ್ ಕಡಿಮೆ ಆಗ್ತೀರಿ, ನೋಡೋಕ್ಕೆ ಸಖತ್ತಾಗಿ ಕಾಣ್ತೀರಿ. ಈ ಥರ ಕಾಣಬೇಕು ಅಂದರೆ ನೀವು ಮಾಡಬೇಕಾಗಿದ್ದು ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಉಪಯೋಗಿಸೋಕ್ಕೆ ಶುರು ಮಾಡಿ. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಕರ್ನಾಟಕದಲ್ಲಿ ಹಾಲಿನ ಉತ್ಪನ್ನಗಳ ಒಂದು ಏನಾದರೂ ಪದಾರ್ಥಗಳು ಸಿಗುತ್ತೆ, ಅದು ಯಾವುದಪ್ಪ ಅಂತ ಹೇಳಿದ್ರೆ ಅದು ನಂದಿನಿ ಬ್ರ್ಯಾಂಡ್ ಇದೆ. ಯಾಕಂದರೆ ನಂದಿನಿ ಹಾಲು ಬಿಟ್ಟು ನಾವು ಕರ್ನಾಟಕದವ್ರು ಬೇರೆ ಹಾಲನ್ನ ಉಪಯೋಗಿಸೋಕ್ಕೆ ಚಾನ್ಸೇ ಇಲ್ಲ. ನಂದಿನಿ ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಬೆಣ್ಣೆ ಏನು ಬೇಕು ನಿಮಗೆ, ಏನಿಲ್ಲ ಅದರೊಳಗೆ. ಹಾಲಿನ ಎಲ್ಲ ಉತ್ಪನ್ನಗಳು ಇದೆ, ವೈವಿಧ್ಯಮಯ ಸಿಹಿ ಪದಾರ್ಥಗಳಿದೆ, ಅದ್ರ ಜೊತೆಗೆ ಐಸ್ ಕ್ರೀಮ್ಸ್ ಇದೆ, ಕುಕ್ಕೀಸ್ ಇದೆ, ಏನು ಬೇಕು ನಿಮಗೆ ಎಲ್ಲವೂ ಕೂಡ ನಂದಿನಿ ಪ್ರಾಡಕ್ಟು, ನಂದಿನಿ ಅವರ ಪ್ರಾಡಕ್ಟು. ಯಾಕಂದರೆ ಅದು ರೈತರ ಪ್ರಾಡಕ್ಟು, ರೈತರ ಹೆಮ್ಮೆ ನಮ್ಮ ನಂದಿನಿ. ನಂದಿನಿಯ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಆನ್ಲೈನಲ್ಲಿ ಬಲ್ಕಾಗಿ ಏನಾದರೂ ಶಾಪ್ ಮಾಡಬೇಕಾಗಿದ್ರೆ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ನಂದಿನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಬಲ್ಕಾಗಿ ಶಾಪ್ನ ಮಾಡ್ಬೋದು. ಓಕೆ, ಒಳ್ಳೆ ಪೀಸ್ ಪಲಾವು ರುಚಿಯಾಗಿ ಮಾಡಿದ್ದಾರೆ. ಹೇಳಿದ್ನಲ್ಲ, ಕೆಲವು ಸರಿ ಜಾಸ್ತಿ ಪದಾರ್ಥಗಳು ಹಾಕಿದ್ರು ಇಷ್ಟೊಂದು ರುಚಿಯಾಗಲ್ಲ. ಕಡಿಮೆ ಪದಾರ್ಥದಲ್ಲಿ ಕ್ವಿಕ್ಕಾಗಿ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ನೋವಂಥ ಒಂದು ಪಲಾವ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.